ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೊಲೆ ಸುಲಿಗೆ ಮಾಡಿ ಜೈಲಿಗೆ ಹೋದ್ರೆ ಹೆದರಬೇಕು, ನಾಡು ನುಡಿಗೆ ಹೋರಾಟ ಮಾಡಿ ಜೈಲಿಗೆ ಹೋದ್ರೆ ಹೆಮ್ಮೆ ಪಡಬೇಕು. ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ. ನೀರಾವರಿ ಯೋಜನೆ ಬಗ್ಗೆ ಕಾಳಜಿ ವಹಿಸದ ಜಿಲ್ಲೆಯ ಜನಪ್ರತಿನಿಧಿಗಳ ಧೋರಣೆ ಖಂಡಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಜಲ್ ಜೀವನ್ ಮಿಷನ್ ಕಾಮಗಾರಿ, ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ವೀಕ್ಷಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚನೆ. ಚಿಕ್ಕಬಳ್ಳಾಪುರಕ್ಕೆ ಕೂಗಳತೆ ದೂರದ ಗ್ರಾಮಗಳಿಗೆ ಚಿರತೆ ಭೀತಿ. ಕಳೆದೊಂದು ತಿಂಗಳಿಂದ ಹಸು ಕುರಿ ನಾಯಿಗಳನ್ನ ಬಲಿ ಪಡೆಯುತ್ತಿದ್ರು, ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ವಾರ್ತೆಗಳ ವಿವರ. ಸುಲಿಗೆ, ದರೋಡೆ, ಮೋಸ ಇತ್ಯಾದಿ ಮಾಡಬಾರದನ್ನ ಮಾಡಿ ಜೈಲಿಗೆ ಹೋದಾಗ ಅಂಜಬೇಕೆ ಹೊರತು ನಾಡು ನುಡಿಗಾಗಿ ನಡೆಸಿದ ಹೋರಾಟದಲ್ಲಿ ಜೈಲಿಗೆ ಹೋದ್ರೆ ಹೆದರಬೇಕಾಗಿಲ್ಲ, ಹೆಮ್ಮೆ ಪಡಬೇಕು ಎಂದು ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅಭಿಪ್ರಾಯಪಟ್ಟರು. ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳ್ಳಿ ಹಬ್ಬದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರವೆಗೆ 25 ಮತ್ತು ಹರೀಶ್ಗೆ 15 ಸಂಭ್ರಮ ಕಾರ್ಯಕ್ರಮವನ್ನು ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಉದ್ಘಾಟಿಸಿ ಮಾತನಾಡಿ, ಹೋರಾಟವೇ ಬದುಕಲ್ಲ, ಬದುಕಿನ ನಡುವೆ ಹೋರಾಟಗಳನ್ನು ನಡೆಸಬೇಕು. ಜೀವನದಲ್ಲಿ ಹೋರಾಟ ಎಷ್ಟು ಮುಖ್ಯವೋ ಬದುಕು ಅಷ್ಟೇ ಮುಖ್ಯ ಎಂಬುದನ್ನು ಅರಿತು ಕೆಲಸ ಮಾಡಬೇಕಾಗುತ್ತದೆ. ಭಾರತದ ಭೂಪಟಕ್ಕೆ ಒಂದು ಅಂದ ಚಂದವನ್ನ ತಂದು ಕೊಟ್ಟಿರುವುದು ನಮ್ಮ ಹೆಮ್ಮೆಯ ಕರ್ನಾಟಕ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಅಲ್ಲ, 100 ಜ್ಞಾನಪೀಠ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವ ತಾಕತ್ತು, ಶಕ್ತಿ ಇರುವ ಭಾರತದಲ್ಲಿ ಯಾವುದಾದ್ರೂ ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಎಂದು ಎದೆಯುಬ್ಬಿಸಿ ಹೇಳಬಹುದಾಗಿದೆ. ಗೋಕಾಕ್ ಚಳವಳಿ ನಂತರ ಡಿಸೆಂಬರ್ 27ರಂದು ಕರ್ನಾಟಕ ನಾಮಫಲಕಗಳ ಕಡ್ಡಾಯಕ್ಕಾಗಿ ನಡೆಸಿದ ಕರವೇ ಹೋರಾಟ ಬಹುದೊಡ್ಡ ಐತಿಹಾಸಿಕ ಹೋರಾಟ. ಅನ್ಯ ಭಾಷೆಗಳ ನಾಮಫಲಕಗಳನ್ನು ಚಿಂದಿ ಮಾಡಲಾಗಿತ್ತು. ಅದನ್ನು ಹತ್ತಿಕ್ಕಬೇಕು ಎಂದು ನಡೆಸಿದ ಪೊಲೀಸರ ಯತ್ನ ಫಲಿಸಲಿಲ್ಲ. ದಂಡಿಗೆ ದಾಳಿಗೆ ಹೆದರದ ಕರವೇ ಸೈನಿಕರು ದಾಸಯ್ಯನ ಗಲಗಂಟಿಗೆ ಹೆದರುತ್ತಾರೆಯೇ ಎಂದರು. ಎಲ್ಲ ಬದುಕನ್ನ ತಂದಾಗಿಸಿಕೊಳ್ತಾ ಇದ್ದಾರೆ. ಇದನ್ನ ಹೇಳೋರು ಕೇಳೋರು ಯಾರೇ ಇಲ್ಲದೆ ಹೋದ್ರೆ ನಾಳೆ ಹೇಗೆ ಕರ್ನಾಟಕವನ್ನ ಕಾಪಾಡ್ಕೊಡ್ತೀರಿ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ಬಂಧುಗಳೇ, ಇಂಥ ಕಾರ್ಯಕ್ರಮ ಯಾಕೆ ಆಗಬೇಕು ಅಲ್ಲಲ್ಲಿ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಮಾತನಾಡಿ, 25 ವರ್ಷಗಳ ಕರವೇ ಹೋರಾಟದ ಫಲವಾಗಿಯೇ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ತಮಿಳರಿಂದ ನಡೆಯುತ್ತಿದ್ದ ದಾಳಿಗಳು ನಿಂತು ಹೋಗಿವೆ. ತಮಿಳುನಾಡಿನ ಭಾಗದಂತೆ ಗೋಚರಿಸುತ್ತಿದ್ದ ಕೆಜಿಎಫ್ ಅಪ್ಪಟ ಕನ್ನಡದ ಪ್ರದೇಶದಂತೆ ಬದಲಾಗಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯವಾಗಿದೆ. ಬೆಳಗಾವಿಯಲ್ಲಿ ಮರಾಠಿಗಳ ಪುಂಡಾಟಿಕೆಗೆ ಮುಕ್ತಿ ಹಾಡುವ ಸಮಯ ಬಂದಿದೆ. ವಿಶೇಷವಾಗಿ ಬಾಗೇಪಲ್ಲಿಯ ಚಿತ್ರಾವತಿ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ಕರವೇ ನಡೆಸಿದ 100 ಕಿಲೋಮೀಟರ್ ಪಾದಯಾತ್ರೆ ಐತಿಹಾಸಿಕವಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಜಾತಮ್ಮ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು, ರೈತ ಸಂಘದ ಅಧ್ಯಕ್ಷರಾದ ಎಚ್ಎನ್ ಗೋವಿಂದರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಶಾಶ್ವತ ನೀರಾವರಿ ಕಲ್ಪಿಸುವ ಸಲುವಾಗಿ ಮಾಹಿತಿ ಒದಗಿಸಲು ಚಿಕ್ಕಬಳ್ಳಾಪುರದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕರೆದಿದ್ದ ಸಭೆಗೆ ಕೇವಲ ಮುಳಬಾಗಿಲು ಶಾಸಕ ಬಿಟ್ಟರೆ ಉಳಿದವರು ಯಾರೂ ಹಾಜರಾಗಿಲ್ಲ. ಅವರಿಗೆ ನೀರಾವರಿ ಕಲ್ಪಿಸಲು ಯಾರಿಗೂ ಆಸಕ್ತಿ ಇಲ್ಲ ಎಂದು ಆಕ್ರೋಶಗೊಂಡು ಅಂದೇ ತೀರ್ಮಾನ ಮಾಡಿದಂತೆ ಎಲ್ಲ ಶಾಸಕರ ವಿರುದ್ಧ ಪ್ರತಿಭಟನೆ ಭಾಗವಾಗಿ ಇಂದು ಚಿಕ್ಕಬಳ್ಳಾಪುರ ಎಸಿ ಕಚೇರಿ ಮುಂದೆ ಜಿಲ್ಲೆಯ ಎಲ್ಲ ಶಾಸಕರ, ಸಚಿವರ ಮುಖವಾಡ ಧರಿಸಿ ಪ್ರತಿಭಟನೆ ನಡೆಸಿದರು. 50% ನೀರನ್ನ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಇತ್ತೀಚೆಗೆ ಕರೆದಿದ್ದ ಮಹತ್ವದ ದುಂಡು ಮೇಜಿನ ಸಭೆಗೆ 2 ಜಿಲ್ಲೆಗಳ ಶಾಸಕರು ಆಗಮಿಸದೆ ನಿರ್ಲಕ್ಷ್ಯ ತೋರಿದರು. ಇದನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗದ ಕಚೇರಿ ಮುಂದೆ ಶಾಶ್ವತ ನೀರಾವರಿ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಕಳೆದ 20 ವರ್ಷಗಳಿಂದಲೂ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೆಸುತ್ತಿದ್ದರೂ ಆಡಳಿತ ಸರ್ಕಾರಗಳು ನಿರಾಸಕ್ತಿ ತೋರಿದೆ.
ನಮ್ಮ ಭಾಗದ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಪ್ರಶ್ನಿಸುತ್ತಿಲ್ಲ ಅಂತ ಆರೋಪಿಸಿದ್ದು, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖಂಡರು ಹೋರಾಟಗಾರರು ಆದ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ನಿರ್ಲಕ್ಷ್ಯ ತೋರಿರುವ 2 ಜಿಲ್ಲೆಗಳ ಶಾಸಕರ ಧೋರಣೆ ಬಗ್ಗೆ ಖಂಡಿಸಿದ್ರು. ಉಪ್ಪು ಖಾರ ಹುಳಿ ಏನಾದರೂ ತಿಂತಾ ಇದ್ರೆ ನಮ್ಮ ಎಲ್ಲಾ ಶಾಸಕರುಗಳು ಏನಾದರೂ ಮಾನವೀಯತೆ ಇದ್ರೆ ದಯವಿಟ್ಟು ನೀರಾವರಿಯ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ. ಇಲ್ಲ ಅಂದ್ರೆ ನಿಮಗೆ ಯಾರಿಗೂ ಯೋಗ್ಯತೆ ಇಲ್ಲದೆ ಇದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ನೀವು ಏನಾದರೂ ಮಾತಾಡದೆ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೋದು, ಬೇರೆ ಎಲ್ಲೋ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಬಿಡಲ್ಲ. ಒಬ್ಬರೇ ಬರ್ತೀವ, 10 ಜನ ಬರ್ತೀವ, 100 ಜನ ಬರ್ತೀವ, ಖಂಡಿತ ಅಲ್ಲಿ ಬಂದು ಮಾತಾಡ್ತೀವಿ. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ, ನಾವು ಕೇಳಿದ್ದು ಶುದ್ಧ ಕುಡಿಯುವ ನೀರು. ನೀವು ಬೆಂಗಳೂರು ಕೊಚ್ಚೆ ನೀರು ಕೊಟ್ಟರೆ ಅದರಲ್ಲಿ ಬೇಕಾದಷ್ಟು ಯುರೇನಿಯಂ ಇದೆ. ಇದರಲ್ಲಿ ಬೆಳೆದ ತರಕಾರಿ, ದವಸ ಧಾನ್ಯ ಮುಂದೊಂದು ದಿನ ವಿಷಕಾರಿಯಾಗಲಿದೆ. ಎತ್ತಿನಹೊಳೆ ಯೋಜನೆ ಬರೀ ಪೈಪ್ಗಳ ಲಾಭಿಯಾಗಿದೆ. ನಮಗೆ ಕೃಷ್ಣಾ ನದಿ ನೀರಾಗಲಿ ಅಥವಾ ಎತ್ತಿನಹೊಳೆ ಜೊತೆಗೆ ಇತರೆ ಜಲಮೂಲಗಳಿಂದ ನೀರೊದಗಿಸುವ ಕುರಿತು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಈ ಜಿಲ್ಲೆಯ ನರನಾಡಿ ಗೊತ್ತಿರುವ ಶಾಸಕರು ನೀವು ಧ್ವನಿ ಮಾಡಿ ಅಂತ ಸಭೆಗೆ ಕರೆದ್ರೆ ಒಬ್ರು ಬಿಟ್ರೆ ಯಾರೂ ಬರಲಿಲ್ಲ. ನಿಮ್ಮ ಯೋಗ್ಯತೆಗೆ ತ್ಯಾಜ್ಯ ನೀರನ್ನ 3ನೇ ಹಂತದ ಶುದ್ಧೀಕರಣವನ್ನಾದ್ರೂ ಮಾಡಿಸಿಕೊಡಿ ಅಂದ್ರೆ ಅದು ನಿಮ್ಮಿಂದ ಆಗ್ತಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಕೇವಲ ಎತ್ತಿನಹೊಳೆ ಅಂತ ಅನ್ನುವಂಥ ಮೋಸದ ಯೋಜನೆ, KC ವ್ಯಾಲಿ, HN ವ್ಯಾಲಿ ಅನ್ನುವಂಥ ವಿಷದ ಯೋಜನೆಗಳಿಗೆ ಜೋತು ಬಿದ್ದು ನಮಗೆ ನೀರು ಕೊಡಬೇಕಾಗಿರ್ತಕ್ಕಂಥ ಈ ಕೃಷ್ಣಾ ಪೆನ್ನಾರ್ ಯೋಜನೆ ಆಗಲಿ ಅಥವಾ ಈ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಕೆರೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನಾಗಲಿ ಮಾಡಲಿಕ್ಕೆ ಮುಂದಾಗದೇ ಇರತಕ್ಕಂಥದ್ದು ಇವತ್ತು ನಮ್ಮನ್ನೆಲ್ಲ ಕೆರಳಿಸ್ತಾ ಇದೆ. ನೀವು ವಿಧಾನಸಭಾ ಅಧಿವೇಶನದಲ್ಲಿ ಮೌನಿ ಬಾಬಾಗಳ ಥರ ಕೂತ್ಕೊಂಡಿದ್ರೆ ನಾವಿನ್ನು ಸಹಿಸೋದಿಲ್ಲ ನಿಮ್ಮನ್ನು. ನೀವು ಮಾತಾಡಬೇಕು. ಈ ಜಿಲ್ಲೆಗಳ ಸಮಗ್ರವಾದಂಥ ನೀರಾವರಿ ವಿಚಾರವನ್ನು ಮಂಡಿಸಿ ನಮಗೆ ನ್ಯಾಯ ತಂದುಕೊಡ್ಬೇಕು. ಒಂದು ವೇಳೆ ಅಲ್ಲಿ ವಿಫಲರಾದರೆ ಖಂಡಿತ ಶಾಸಕರೇ ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ, ಈ 3 ಜಿಲ್ಲೆಗಳಲ್ಲಿ ಯಾರೇ ಶಾಸಕರಿರಲಿ, ಯಾವುದೇ ಪಕ್ಷದವರಿರಲಿ, ನಿಮ್ಮನ್ನು ಯಾವುದೇ ಸಾರ್ವಜನಿಕ ಸಭೆಗಳು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬಿಡೋದಿಲ್ಲ. ಪ್ರತಿಭಟನೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟದ ಪದಾಧಿಕಾರಿಗಳು, ಕನ್ನಡಪರ ಸಂಘಟನೆಗಳು, ಮಹಿಳಾ ಹೋರಾಟಗಾರರು ಪಾಲ್ಗೊಂಡು ಜನಪ್ರತಿನಿಧಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ಟಿವ್ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಅಡಿ ಪ್ರತಿ ಮನೆಗೆ ನಳನೀರು ಒದಗಿಸುವ ಕಾಮಗಾರಿಗಳ ವಾಸ್ತವವನ್ನ ಅರಿಯಲು ಗೌರಿಬಿದನೂರು ತಾಲೂಕಿನ ಗೊಟಕನಾಪುರ ಸೇರಿದಂತೆ ಮುಂತಾದ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ತ್ವರಿತವಾಗಿ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡಿದರು. ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಮತ್ತು ನಗರದ ಬೈಪಾಸ್ನ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಸಂಬಂಧಿಸಿದ ಕಾಮಗಾರಿಗಳ ವೀಕ್ಷಣೆ ಮಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಗೌರಿಬಿದನೂರು ನಗರದ ಹೊರವಲಯದ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ನಗರದ ಗುಂಡಾಪುರದಿಂದ ಕುರುಬ್ರಹಳ್ಳಿ ಕ್ರಾಸ್ವರೆಗೂ 6.5 ಕಿಲೋಮೀಟರ್ನಷ್ಟು 82 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆದಿದೆ. ಕಾಮಗಾರಿಯ ವೇಗ, ಗುಣಮಟ್ಟ ಮತ್ತು ಜನಸಾಮಾನ್ಯರ ಸ್ಥಿತಿಗತಿಗಳು, ಸರ್ವಿಸ್ ರಸ್ತೆ, ಸುಲಭ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳಿಗೆ ಸೂಚನೆ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ. ಆದಷ್ಟು ಶೀಘ್ರದಲ್ಲೇ ರಸ್ತೆಗಳಾಗಬೇಕು ಅಂತ ತಿಳಿಸಿದ್ದೇನೆ ಅಂದರು. ತಾಲೂಕಿಗೆ JJM ಕಾಮಗಾರಿಗೆ ಕೇಂದ್ರ ಸರ್ಕಾರ 849 ಕೋಟಿ ರೂಪಾಯಿಗಳಷ್ಟು ಕೊಟ್ಟಿದೆ. ಮನೆ ಮನೆಗೆ ಕುಡಿಯುವ ನೀರನ್ನು ಕಲ್ಪಿಸುವ ಯೋಜನೆಯಾಗಿದ್ದು, ಈ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಆಗಬೇಕು. ಇನ್ನು ಗುಣಮಟ್ಟದ ಪೈಪ್ ಬಳಸಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಅಂತ ವೀಕ್ಷಣೆ ಮಾಡಿ ತಿಳಿಸಿದ್ದೇನೆ ಎಂದರು. ನಗರದ ಹೊರವಲಯದ ಬೈಪಾಸ್ ಇವೆಲ್ಲ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು. ಒಂದು 6.5 ಕಿಲೋಮೀಟರು ಒನ್ ಟೈಮ್ ಡೆವಲಪ್ಮೆಂಟ್ಗೆ ಅಂತೇಳ್ಬಿಟ್ಟು ಇವತ್ತು ನಗರಕ್ಕೆ ಹಿರೇಬಿದನೂರವರೆಗೂ ಕೂಡ, ಹಿರೇಬಿದನೂರಿಂದ ಗುಂಡಪ್ಪ ಕ್ರಾಸ್ವರೆಗೂ ಕೂಡ 6.5 ಕಿಲೋಮೀಟರು, ಸುಮಾರು 82 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದು ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಸ್ಗೆ ನಾನು ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ನಾನು ಭೇಟಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೇನೆ. ಇವೆಲ್ಲವೂ ಕೂಡ ವೀಕ್ಷಣೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಈಗ ನಾನು ಈಗಾಗಲೇ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ಗೆ ಇಷ್ಟೇ ಹೇಳಿದ್ದೇನೆ, ಆದಷ್ಟು ಶೀಘ್ರದಲ್ಲಿ ಈ ರಸ್ತೆಗಳಾಗಬೇಕು.
ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಭಾಳ ಹೈಟ್ ಆಗಿರೋದ್ರಿಂದ ಅಲ್ಲಿ ಸರ್ವಿಸ್ ರಸ್ತೆ ಮಾಡಿಸಬೇಕು. ಆ ಒಂದು ಪ್ರಸ್ತಾವನೆಯನ್ನು ನನಗೆ ಕೊಡಿ. ನಾನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸಚಿವರಿಗೆ ಮನವಿ ಮಾಡಿ ಆ ಒಂದು ಸರ್ವಿಸ್ ರಸ್ತೆಯನ್ನು ಕೂಡ ನಾನು ಹಾಕ್ಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಇದೇ ವೇಳೆ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ, ರಾಷ್ಟ್ರೀಯ ಹೆದ್ದಾರಿ ಎಇಇ ಮಲ್ಲಿಕಾರ್ಜುನ್, ಸಹಾಯಕ ಇಂಜಿನಿಯರ್ಗಳಾದ ವೆಂಕಟರಮಣಪ್ಪ, ರಾಜರೆಡ್ಡಿ, ಶಿವಣ್ಣ, ನವೀನ್ ಹಾಗೂ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಎಚ್ಎಸ್ ಶಶಿಧರ್, ಸಿಆರ್ ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕೇಂದ್ರವೂ ಆಗಿರುವ ತಿಪ್ಪೇನಹಳ್ಳಿಗೆ ರಾತ್ರಿ ವೇಳೆ ಚಿರತೆ ನುಗ್ಗಿ ಹಸು, ಕುರಿ, ನಾಯಿ ತಿಂದು ಇಡೀ ಗ್ರಾಮದ ಜನರನ್ನ ಬೆಚ್ಚಿ ಬೀಳಿಸಿದ್ದು ಭಯ ಹುಟ್ಟಿಸಿದೆ. ಕಳೆದೊಂದು ತಿಂಗಳಿಂದ ಘಟನೆಗಳು ಪುನರಾವರ್ತನೆ ಆಗುತ್ತಿದೆ. ರೈತರು ತಮ್ಮ ಸಾಕು ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. 1 ತಿಂಗಳ ಹಿಂದೆಯೇ ಅರಣ್ಯ ಇಲಾಖೆಗೆ ದೂರು ನೀಡಿದ್ರೂ ಪರಿಶೀಲನೆ ನಡೆಸಿ ತೆರಳಿರುವವರು ಇದುವರೆಗೂ ಕ್ರಮಕ್ಕೆ ಮುಂದಾಗಿಲ್ಲ. ಚಿರತೆ ಹಿಡಿಯುವ ಕೆಲಸಕ್ಕೂ ಮುಂದಾಗಿಲ್ಲ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೌದು, ನೀವು ನೋಡ್ತಿರೋ ಈ ದೃಶ್ಯಗಳು ರಾತ್ರಿ ವೇಳೆ ಗ್ರಾಮಕ್ಕೆ ನುಗ್ಗಿ ಹಸು ಮೇಲೆ ಅಟ್ಯಾಕ್ ಮಾಡಿದ ಚಿರತೆ ಮನ ಬಂದಂತೆ ಕಚ್ಚಿ ಸಾಯಿಸಿರುವ ದೃಶ್ಯ. ಇದೆಲ್ಲ ನಡೆದಿರೋದು ಚಿಕ್ಕಬಳ್ಳಾಪುರ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕೇಂದ್ರವೂ ಆಗಿರುವ ತಿಪ್ಪೇನಹಳ್ಳಿಯಲ್ಲಿ. ಗ್ರಾಮದ ಮುರಳಿ ಎನ್ನುವವರ ಮನೆ ಮುಂದೆ ಕಟ್ಟಿ ಹಾಕಿದ್ದ ಸೀಮೆ ಹಸು ಮೇಲೆ ದಾಳಿ ಮಾಡಿರುವ ಚಿರತೆ ಮನ ಬಂದಂತೆ ಕಚ್ಚಿ ರಕ್ತ ಹೀರಿ ಸಾಯಿಸಿದೆ. ಘಟನೆ ನಡೆದ ನಂತರ ಉಳಿದ ಹಸು ಕರುಗಳನ್ನ ಉಳಿಸಿಕೊಳ್ಳಲು ರೈತರು ಈಗ ತಂತಿ ಬೇಲಿ ಅಳವಡಿಸಿಕೊಂಡಿದ್ದಾರೆ. ಘಟನೆ ಸಂಬಂಧ ಅರಣ್ಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಅದರಿಂದ ಏನಾದ್ರೂ ಪರಿಹಾರ ಆಗಿದ್ಯಾ ಇಲ್ಲ ಅಂತ ಅವರ ಬಾಯಿಂದಲೇ ಕೇಳಿ. ನೋಡಿದ್ರೆ ಹಸು ಮೇವು ತಿಂತಾನೆ ಇತ್ತು. ನಾನು ತೋಟದ ಹೋಗಿ ಮೇವು ಹಾಕ್ಬಿಟ್ಟು ತೋಟದ ನೀರು ಬಿಟ್ಬಿಟ್ಟು ಬಂದಿದ್ದೆ. 2:15 ಮೇಲೆ ಮಾಡಿರೋದು ನೈಟ್. ಅದು ಯಾವ ಥರ ಅಟ್ಯಾಕ್ ಮಾಡಿ? ಫಸ್ಟ್ ಪಾಪ ಗಂಡಲ್ಕಾಕೆ ಚೆನ್ನಾಗಿ ರಕ್ತ ಕೂಡ ತಿಂದ್ಬಿಟ್ಟೈತೆ. ಆಮೇಲೆ ತೊಕೆ ಹತ್ರ ಸಗಣಿ ಹತ್ರ ತಿಂದ್ಬಿಟ್ಟೈತೆ. ಕೆಚ್ಚಲು ಹಾಲು ಕೊಡೋತ್ತಾಗ ಚೆನ್ನಾಗಿ ತಿಂದಾಗ್ಬಿಟ್ಟೈತೆ. ನಾನು 1 ಗಂಟೆನೇನಾಗಿರಲಿಲ್ಲ. 1 ಗಂಟೆ ಮೇಲೆ ಬಂದು ನೋಡಿದ್ರೆ 3 ಗಂಟೆಗೆ ಬಂದು ನೋಡೋದಕ್ಕೆ ಸತ್ತೋಗಿತ್ತು. ಆಮೇಲೆ 2 ಅವರ್ಗೆ ಆ ಕೆಲಸ ಮಾಡಿದ್ವಿ. ಈಚೆ ಕಟ್ಟಿದ್ರೆ ಒಳಗಡೆ ಇತ್ತು. ಈ ಗ್ರಾಮಕ್ಕೆ ಹಲವಾರು ಬಾರಿ ಚಿರತೆ ನುಗ್ಗಿದೆ. ಈ ಗ್ರಾಮ ಕಳವಾರ ಬೆಟ್ಟ ಈರ ದಿಮ್ಮಮ್ಮ ಕಣಿವೆಗೆ ಹೊಂದಿಕೊಂಡಿದೆ. ಆ ಬೆಟ್ಟದಿಂದ ಸುಮಾರು ರಾತ್ರಿ 12ರಿಂದ 1 ಗಂಟೆ ವೇಳೆ ಊರಿಗೆ ದಾಳಿ ಇಡುವ ಚಿರತೆ ಭಯದಿಂದ ಹಸು, ಕುರಿ, ಕೋಳಿ ಮಾಲೀಕರು ರಾತ್ರಿಯೆಲ್ಲ ಎದ್ದು ಬೆಂಕಿ ಹಾಕಿಕೊಂಡು ರಕ್ಷಣೆ ಪಡೆಯುತ್ತಿದ್ದಾರಂತೆ. ಆ ರೈತ 1 ಲಕ್ಷ ರೂಪಾಯಿ ಕೊಟ್ಟು ಹಸು ತಗೊಂಡ್ಬಂದಿರ್ತಾರೆ. ಆ ರೈತನಿಗೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನೇ ಹೋಗಿ ಮಾಹಿತಿ ಕೇಳಿದ್ರೆ, ನಾವು ಕೊಡೋದು 5,000 ಮೊದಲು ಕೊಡ್ತಾ ಇದೀವಿ, ಇವಾಗ ಸದ್ಯಕ್ಕೆ 10,000 ಕೊಡ್ತೀವಿ ಮೇಕೆಗೆ ಅಂತ. ಹಸುಗೆ 30,000 ಕೊಡ್ತೀನಿ ಅಂತಾರೆ. ಪಂಚಾಯತಿ ಸಂಬಂಧಪಟ್ಟ ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ ಆಗಿರೋರು, PDO ಆಗಲಿ, ಸೆಕ್ರೆಟರಿ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡು ಯಾರಿಗಾದ್ರೂ ಜವಾಬ್ದಾರಿ ಸಂಬಂಧಪಟ್ಟ ತಹಸೀಲ್ದಾರ್ಗಾಗಲಿ, RIಗಾಗಲಿ ಅವ್ರಿಗೇನಾದ್ರು ಒಂದಾದ್ರೂ ಜವಾಬ್ದಾರಿ ಒಪ್ಪಿಸಿದಾರಾ? ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಾದ್ರೂ ಹೇಳಿದಾರಾ? ಇಲ್ಲ ಯಾವ್ದ್ರಲ್ಲಿ ಇವ್ರೇನಾದ್ರೂ ಹಿಂಗ ಆಗಿದೆ ಅಂತ ತೋರಿಸಿದಾರಾ? ಅಲ್ಲಿಗೆ ರೈತರೇ ಏನಾದ್ರೂ ನಾಳೆ ರೈತ ಸತ್ರೆ ಸಹ ಇವತ್ತು ದನಗಾಕರುಗಳು ಸಹಿತವೆ, ನಾಳೆ ರೈತರು ಕೂಡ ಸತ್ರು ಯಾರಾದ್ರೂ ಸತ್ರೆ ಇವರೇ ಹೊಣೆಗಾರ ಆಗ್ತಾರೆ. ಪಂಚಾಯತಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದಕ್ಕೆ ಹೊಣೆಗಾರ.
ಇನ್ನು ಇದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ದಿನ್ನಹಳ್ಳಿ, ಸುದ್ದಹಳ್ಳಿ ಗ್ರಾಮಗಳು ಇದೆ. ಬೆಟ್ಟಕ್ಕೆ ಅಂಟಿಕೊಂಡಿದ್ದು ಈ ಗ್ರಾಮಗಳಲ್ಲಿಯೂ ಕುರಿ, ಮೇಕೆ, ಹಸು, ಕರುಗಳ ಮೇಲೆ ಚಿರತೆ ದಾಳಿ ಮಾಡಿ ಸಾಯಿಸಿರುವ ಘಟನೆಗಳು ನಡೆದಿವೆ. ಅಲ್ಲದೆ ಕಳೆದೊಂದು ತಿಂಗಳ ಹಿಂದಷ್ಟೇ ನಂದಿ ಗಿರಿಧಾಮದ ತಪ್ಪಲಿನ ಕೋಳಿ ಫಾರಂಗೆ ನುಗ್ಗಿದ್ದ ಚಿರತೆ ನೂರಾರು ಕೋಳಿಗಳನ್ನ ಬಲಿ ಪಡೆದಿತ್ತು. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಬಿಗಿ ಕ್ರಮ ಕೈಗೊಂಡು ಬಲೆ ಹಾಕಿ ಚಿರತೆ ಹಿಡಿಯುವ ಕೆಲಸ ಮಾಡಲಿ ಅಥವಾ ಪರ್ಯಾಯ ಮಾರ್ಗದಿಂದ ಚಿರತೆ ಹಾವಳಿಯನ್ನ ತಪ್ಪಿಸಿ ಗ್ರಾಮಗಳಲ್ಲಿ ಮೂಡಿರುವ ಆತಂಕ ದೂರ ಮಾಡುವರೇ ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸದಾ ವರದಿ ಮಾಡೋ ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದ ಪತ್ರಕರ್ತರು ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೆದುಳಿನ ಜೊತೆಗೆ ದೇಹಕ್ಕೂ ಒಂದಿಷ್ಟು ಶ್ರಮ ನೀಡಿ ಮ್ಯೂಸಿಕಲ್ ಚೇರ್ಸ್, ಶಾರ್ಟ್ ಪುಟ್, ಹಗ್ಗ ಜಗ್ಗಾಟ, ಬಾಸ್ಕೆಟ್ ಬಾಲ್ ಹಾಡಿದ್ರು. ಕೆಲವರು ಗೆದ್ರು, ಹಲವರು ಸೋತ್ರು. ಬಹುಮಾನ ಗೆದ್ದರು, ಉಳಿದವರು ಪ್ರೋತ್ಸಾಹ ನೀಡುತ್ತಿದ್ರು. ಚಿಕ್ಕಬಳ್ಳಾಪುರ ಹೊರವಲಯ ಪಂಚಗಿರಿ ವಿದ್ಯಾಸಂಸ್ಥೆಯ 28ನೇ ದತ್ತಿ ದಿನಾಚರಣೆ ಹಾಗೂ 109ನೇ ಸಿವಿವಿ ಜಯಂತಿ ಅಂಗವಾಗಿ ತಿಂಗಳು ಪೂರ್ತಿ ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ಗಿಡ ನೆಡುವ ಕಾರ್ಯಕ್ರಮ, ಕ್ರೀಡೆಗಳು, ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೆವಿವಿ ಮತ್ತು ಸಿವಿವಿ ದತ್ತಿ ಟ್ರಸ್ಟ್ ಡೇ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದ ಪತ್ರಕರ್ತರಿಗೆ ಕ್ರೀಡಾಕೂಟ ಹಮ್ಮಿಕೊಂಡಿದ್ದರು. ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ವರದಿಗಾರರು, ಕ್ಯಾಮರಾಮ್ಯಾನ್ಗಳು, ಕಚೇರಿ ಸಹಾಯಕರು ಎಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಆಟ ಆಡಿ ಮೆದುಳಿನ ಜೊತೆಗೆ ಒಂದಿಷ್ಟು ದೇಹಕ್ಕೂ ಶ್ರಮ ನೀಡಿ ಆಡಿದ್ರು. ವೈಯಕ್ತಿಕ ಹಾಗೂ ಗುಂಪು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಹಾಗೂ ದೇಹದ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ರು. ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ಸೋಲು ಗೆಲುವು ಸಹಜ, ಆದರೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ. ಇನ್ನು ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯಕರ ಜೀವನ ಸಾಗಿಸಬಹುದು. ದಿನನಿತ್ಯ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. ಇಂದಿನ ಕ್ರೀಡಾಕೂಟದಲ್ಲಿ 100 ಮೀಟರ್ ಓಟ, ಜಾವ್ಲಿಂಗ್ ಓಟ, ಬಾಸ್ಕೆಟ್ಬಾಲ್, ಮ್ಯಾಜಿಕಲ್ ಚೇರ್, 2 ತಂಡಗಳ ನಡುವೆ ಹಗ್ಗ ಎಳೆಯುವ ಸ್ಪರ್ಧೆ ಇನ್ನಿತರೆ ಕ್ರೀಡೆಗಳಲ್ಲಿ 50ಕ್ಕೂ ಅಧಿಕ ಪತ್ರಕರ್ತರು ಭಾಗವಹಿಸಿ ಖುಷಿಪಟ್ಟರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೊನ್ನೆಯಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಕೆ ಪಿಡಿಒ ಶ್ರೀನಿವಾಸ್ ವಿರುದ್ಧ ಮಾಡಿರುವ ಆರೋಪದಡಿ ಪೂಜನಹಳ್ಳಿ ಗ್ರಾಮದ ಅಂಗನವಾಡಿ ಸ್ವತ್ತಿನ ತಾತೆಗೆ ಸಂಬಂಧಿಸಿದಂತೆ ನ್ಯಾಯ ಕೋರಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಭೇಟಿ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಪ್ರತಿಕ್ರಿಯಿಸಿ ಮಾತನಾಡಿ, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಅಹವಾಲನ್ನು ಕೇಳಿದ್ದೇನೆ. ಅಂಗನವಾಡಿ ಸ್ವತ್ತಿನ ಬಗ್ಗೆ ಸ್ವಲ್ಪ ತಗಾದೆ ಇದೆ. ದಾಖಲಾತಿಗಳನ್ನು ತಂದುಕೊಡುತ್ತೇನೆಂದು ಹೇಳಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲಾಗುತ್ತದೆ. ಯಾವ್ಯಾವುದನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ ಎಂಬುದು ಗ್ರಾಮ ಪಂಚಾಯಿತಿ ತೀರ್ಮಾನವಾಗಿರುತ್ತದೆ. ಅವರದ್ದೇ ಆದ ಆಡಳಿತ ವರ್ಗ ಇರುತ್ತದೆ. ಅವರ ಸ್ವಂತ ಅನುದಾನದಲ್ಲಿ ನಿಯಮಾನುಸಾರ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುವಂತಹದ್ದು. ಕಳೆದ ಬಾರಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದಾಗ ದೊಡ್ಡಪ್ಪನಹಳ್ಳಿಯಲ್ಲಿ ಒಳಚರಂಡಿ ಎಸ್ಟಿಪಿ ಘಟಕ ಅವಶ್ಯಕತೆ ಇರುವುದು ಗಮನಿಸಿದ್ದೇನೆ. ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಖಾತ್ರಿಪಡಿಸಿಕೊಂಡು ನರೇಗಾ ಯೋಜನೆಯ ಮೂಲಕ ನಿಯಮಾನುಸಾರ ಶೀಘ್ರವಾಗಿ ಕಾಮಗಾರಿಯನ್ನು ತೆಗೆದುಕೊಳ್ಳಿ ಎಂದು ಸೂಚಿಸಲಾಗಿದೆ ಎಂದು ಹೇಳಿದರು. ಶ್ರೀ ಸೋಮಶೇಖರ್ ಅವರು ನಿನ್ನೆಯಿಂದ ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ನಿನ್ನೆ ನಂಗೆ ಸೆಷನ್ ಡ್ಯೂಟಿ ಇರೋದ್ರಿಂದ ಇವರಿಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಈಗ ಇವರ ಅಹವಾಲನ್ನು ಕೇಳಿದ್ದಾರೆ. ಸೊ ಅವರಿಗೆ ಅಂಗನವಾಡಿ ಪ್ರಾಪರ್ಟಿ ಬಗ್ಗೆ ಅವರು ಸ್ವಲ್ಪ ತಗಾದೆ ಇದೆ ಅವರದ್ದು. ಸೊ ಈಗ ದಾಖಲೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಕಚೇರಿಗೆ ಬರ್ತಾರೆ ಈಗ ದಾಖಲೆ ತೊಗೊಂಡು ನಿಯಮಾನುಸಾರ ಮುಂದಿನ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ಗ್ರಾಮ ಪಂಚಾಯಿತಿ ಡಿಸೈಡ್ಸ್ ವಾಟ್ ವರ್ಕ್ ನೀಡ್ಸ್ ಟು ಬಿ ಡನ್ ಅಂತ. ಅವ್ರದ್ದು ಬಾಡಿ ಇರುತ್ತೆ, ಅವ್ರದ್ದು ಓನ್ ಫಂಡಲ್ಲಿ ಅವರು ಕಾಮಗಾರಿಗಳನ್ನ ತಗೊಳ್ಳೋದು, ಅವ್ರ ನಿಯಮಾನುಸಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ 25 ಸದಸ್ಯರು ಒಗ್ಗೂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಕೆ ಮಾಡುತ್ತಿರುವ ಆರೋಪದ ಧರಣಿಯನ್ನ ಖಂಡಿಸಿ ಸೋಮಶೇಖರ್ ಕೇಳುತ್ತಿರುವ ಅಂಶಗಳ ಆಧಾರದ ಮೇಲೆ ದಾಖಲಾತಿಗಳನ್ನು ಒದಗಿಸಿಕೊಂಡು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಅವರು ಧರಣಿ ಮೂಲಕ ಮಾಡುತ್ತಿರುವ ಆರೋಪಕ್ಕೆ ಯಾವುದೇ ಹುರುಳಿಲ್ಲ.
ಅವರು ಮಾಡುತ್ತಿರುವುದೆಲ್ಲವೂ ಸುಳ್ಳು. ಮಂಡಲ್ ಪಂಚಾಯಿತಿ ಆದಾಗಿನಿಂದಲೂ ಕಂದಾಯವನ್ನ ಕಟ್ಟಿಕೊಂಡು ಖಾತೆ ಮಾಡಿಕೊಂಡು ತೆರಿಗೆ ಕಟ್ಟಿಕೊಂಡು ಬರುತ್ತಿದ್ದಾರೆ. ಆದರೆ ಅದು ಪಂಚತಂತ್ರದಲ್ಲೂ ಅಳವಡಿಕೆಯಾಗಿದೆ. ಡಿಮ್ಯಾಂಡ್ ಪುಸ್ತಕದಲ್ಲೂ ಇದ್ದುದರಿಂದ ಈ ಖಾತೆ ಆಗಿದೆ. ಖಾಸಗಿಯವರಿಂದ ಅಂಗನವಾಡಿಯನ್ನು ಪಂಚಾಯಿತಿ ಸುಪರ್ದಿಗೆ ಬರೆಸಿಕೊಂಡು ಅದನ್ನು ಸಿಡಿಪಿಒ ಅವರಿಗೆ ಹಸ್ತಾಂತರಿಸಲಾಗಿದೆ. ಆದರೆ ಪಂಚಾಯಿತಿಯವರು ಯಾರೂ ಸಹ ಕಳ್ಳತನವೂ ಮಾಡಿಲ್ಲ, ಹೊತ್ತುಕೊಂಡು ಹೋಗಿಲ್ಲ. ಅಲ್ಲೇ ಇದೆ. ಮಕ್ಕಳಿಗೋಸ್ಕರ ನಿಖರವಾಗಿ ಬಿಟ್ಟಿದ್ದೇವೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಜೊತೆಗೂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಅವರಿಗೆ ಮನವರಿಕೆ ಮಾಡಿದ್ರು. ಧರಣಿ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು 25 ಜನ ಸದಸ್ಯರುಗಳು ಕೂಡಿ ನಾವು ಅವನ್ನೇನು ಪಾಯಿಂಟ್ ಹಾಕ್ಕೊಂಡು 4-5 ಪಾಯಿಂಟ್ ಹಾಕಿ ಕೊಟ್ಟಿದ್ದಾನಲ್ವ, ಅದರದ್ದು ಆಧಾರದ ಮೇಲೆ ನಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಒದಗಿಸ್ಕೊಂಡು ನಾವು ಸಿಇಒ ಅವರಿಗೆ ಮನವರಿಕೆ ಮಾಡಿ ಇದರಲ್ಲಿ ಯಾವುದೇ ರೀತಿ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ನಾವು ಅದನ್ನು ಮನವರಿಕೆ ಮಾಡಿಸೋಣ ಅಂತ ಬಂದಿದ್ದೀವಿ. ಅದೆಲ್ಲ ಸುಳ್ಳು. ಏಕೆ ಅಂತಂದರೆ ಮಂಡಲ್ ಪಂಚಾಯಿತಿಯಿಂದನೂ ಕಂದಾಯ ಕಟ್ಕೊಂಡು ಅವರು ಹೊರಗೆ ಖಾತೆ ಎಲ್ಲ ಮಾಡಿಕೊಂಡು ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕೋ ಪಂಚಾಯಿತಿಗೆ ನಿಖರವಾಗಿ ಕಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದು ಪಂಚತಂತ್ರದಲ್ಲೂ ಅಳವಡಿಕೆ ಆಗಿದೆ, ಡಿಮ್ಯಾಂಡ್ ಬುಕ್ಕಲ್ಲೂ ಇದೆ. ಅಂಥದ್ದನ್ನು ಈ ಖಾತೆ ಆಗಿದೆ. ಅದರಲ್ಲಿ ಏನು ತಪ್ಪಿದೆ? ಆವಾಗಿಂದ ಅವರ ಹೆಸರಲ್ಲಿರುವಂಥದ್ದು ಮಾಡಿದ್ದಾರೆ, ಏನೂ ಇಲ್ಲ. ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಮೂರ್ತಿ, ಸದಸ್ಯರಾದ ಕೆಆರ್ ನಾಗೇಶ್, ಎಸ್ಜಿ ಮಂಜುನಾಥ್, ಕೃಷ್ಣಯ್ಯ, ನರಸಿಂಹಮೂರ್ತಿ, ಅಂಬುಜಾ, ಸಿ ಕೃಷ್ಣಪ್ಪ, ಅಂಬರೀಶ್, ವಿಶ್ವನಾಥಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಗುಂಪುಗಾರಿಕೆ ನಿಲ್ಲಿಸಿ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಒತ್ತಾಯಿಸಿ ತಾಲೂಕು ಡಿವೈಎಫ್ಐ ಸಂಘಟನೆಯಿಂದ ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಗಳ ಗುಂಪುಗಾರಿಕೆಯಿಂದ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದನ್ನು ಕೂಡಲೇ ನಿಲ್ಲಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಒತ್ತಾಯಿಸಿ ಡಿವೈಎಫ್ಐ ಸಂಘಟನೆ ಪ್ರತಿಭಟನೆ ನಡೆಸಿತು. ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷ ದೇವರಾಜು ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಿದೆ. ಬಡ ರೋಗಿಗಳು ಚಿಕಿತ್ಸೆಗೆ ಬಂದರೆ ಔಷಧಿಗಳಿಗೆ ಹೊರಗಡೆ ಮೆಡಿಕಲ್ಸ್ಗೆ ಬರೆದುಕೊಡ್ತಿದ್ದಾರೆ. ರಾತ್ರಿ ಸಮಯದಲ್ಲಿ ಕೇವಲ ಒಬ್ಬರು ಮಾತ್ರ ವೈದ್ಯರು ಇರ್ತಾರೆ. ಹೆಚ್ಚು ರೋಗಿಗಳು ಬಂದರೆ ಚಿಕಿತ್ಸೆ ನೀಡೋರೇ ಇರೋದಿಲ್ಲ. ಇಲ್ಲಿನ ವೈದ್ಯರು ಸರ್ಕಾರಿ ಆದೇಶಗಳನ್ನು ಗಾಳಿಗೆ ತೂರಿ ಅವರಿಗೆ ಇಷ್ಟ ಬಂದಂತೆ ಕಾನೂನುಗಳನ್ನು ರೂಪಿಸಿಕೊಂಡಿದ್ದಾರೆ. ಕೂಡಲೇ ಇವುಗಳನ್ನು ನಿಲ್ಲಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ತಾಲೂಕಿನಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಮಗು ಮತ್ತು ಆಂಬುಲೆನ್ಸ್ಗಳ ಕೊರತೆಯೂ ಇದೆ. 3 PHC ಕೇಂದ್ರಗಳು, 4 PHC ಕೇಂದ್ರಗಳಿದ್ದರೂ ಸಹ ಒಂದೇ ಒಂದು ಆಂಬುಲೆನ್ಸ್ ಇಲ್ಲ. ಮತ್ತು ತಾಲೂಕು ಆಸ್ಪತ್ರೆಗೆ ಸೇರಿ ಒಂದೇ ಒಂದು ಆಂಬುಲೆನ್ಸ್ ಇದೆ. ಸಿಬ್ಬಂದಿ ಕೊರತೆ ಇದೆ. ಇಲ್ಲಿ ಹೊರ ಮತ್ತು ಒಳ ರೋಗಿಗಳಿಗೆ ಬೇಕಾಗಿರೋಂಥ ಔಷಧಿಗಳ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತು ಸ್ವಚ್ಛತೆ ಇಲ್ಲ. ಆರೋಗ್ಯಗಳಿಗೆ ಇನ್ನು ತಮ್ಮ ಮುಖ್ಯ ಬೇಡಿಕೆಗಳಾದ ರೋಗಿಗಳಿಗೆ ಗುಣಮಟ್ಟದ ಔಷಧ ನೀಡಬೇಕು, ವಾರದ ಪ್ರತಿದಿನ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಮಾಡಬೇಕು, ಆಂಬ್ಯುಲೆನ್ಸ್ ವ್ಯವಸ್ಥೆ ಹೆಚ್ಚಿಸಬೇಕು, ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದೊಂದು ಆಂಬ್ಯುಲೆನ್ಸ್ ನೀಡಬೇಕು ಸೇರಿ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಆರೋಗ್ಯಾಧಿಕಾರಿಗೆ ಮನವಿ ಪತ್ರ ನೀಡಿದರು. ಈ ವೇಳೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಸಹ ಕಾರ್ಯದರ್ಶಿ ರಮಣ, ಮುಖಂಡರಾದ ಆದಿನಾರಾಯಣಸ್ವಾಮಿ, ಶಿವಣ್ಣ, ಸೋಮಶೇಖರ ರೆಡ್ಡಿ, ರಾಮಾಂಜಿ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಮಿಣಕನಗುರ್ಗಿ ಮಹೇಶ್ವರಮ್ಮ, ಗುರ್ಕೆ ನಾಗೇನಹಳ್ಳಿ ಸಪ್ಪಲಮ್ಮ, ಗೌಡಗೆರೆ ಗ್ರಾಮದ ಮಾರಮ್ಮ ಸತ್ಯಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ಮಹಿಳೆಯರು ತಂಬಿಟ್ಟಿನ ಅಲಂಕೃತ ಕಲಶಗಳನ್ನು ತಲೆ ಮೇಲೆ ಹೊತ್ತು ವಿವಿಧ ವಾದ್ಯ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಂಚೇನಹಳ್ಳಿ ತಾಲೂಕು ಗೌಡಕೆರೆ ಗ್ರಾಮದಲ್ಲಿ ಮಂಗಳವಾರ ದೇವತೆಗಳ ಜಾತ್ರಾ ಮಹೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ 4 ಗ್ರಾಮ ದೇವತೆಗಳಾದ ಮಿಣಕನಗುರ್ಗಿ ಮಹೇಶ್ವರಮ್ಮ, ಗುರ್ಕೆ ನಾಗೇನಹಳ್ಳಿ ಸಪ್ಪಲಮ್ಮ, ಗೌಡಗೆರೆ ಗ್ರಾಮದ ಮಾರಮ್ಮ ಸತ್ಯಮ್ಮ ದೇವತೆಗಳಿಗೆ ವಿಶೇಷ ಪೂಜೆಗಳು ನಡೆದವು. ವಿಶೇಷವಾಗಿ ಊರಿನ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ 4 ದೇವತೆಗಳಿಗೆ ದೀಪಗಳನ್ನು ಬೆಳಗಿದ್ರು. ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಜಿವಿ ರಾಜಶೇಖರ್ ಮಾತನಾಡಿ, 3 ವರ್ಷಕ್ಕೊಮ್ಮೆ ಗೌಡಗೆರೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತೇವೆ.
ಅದರಂತೆ ಈ ಬಾರಿಯ ಜಾತ್ರಾ ಮಹೋತ್ಸವದಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ ಎಂದು ಹೇಳಿದರು. ಏನು ಗೋಡಿಗೆರೆ ಗ್ರಾಮದಲ್ಲಿ 4 ದೇವತೆಗಳ ಅದ್ದೂರಿ ಒಂದು ಜಾತ್ರಾ ಆರತಿಗಳು ಮಾಡ್ತಾ ಇದ್ದೀವಿ. ಒಳ್ಳೆ ಎಲ್ಲ ಊರುಗಳಿಂದ ನೆಂಟರು ಎಲ್ಲ ಬಂದು ಈ ಜಾತ್ರೆಯ ಮಹೋತ್ಸವವನ್ನು ಆನಂದಿಸ್ತಾ ಇದ್ದಾರೆ. ಇವತ್ತು ಏನು ನಾವು ಮಿಣುಕುಮುಖಿ ಮಹೇಶ್ವರಮ್ಮನ್ನ ಮತ್ತು ಗುರುತಿನಗರಹಳ್ಳಿ ಸಪ್ಲಮ್ಮನ್ನ, ಗೌಡಗೆರೆ ಮಾರಮ್ಮನ್ನ ಮತ್ತು ಗೌಡಗೆರೆ ಕಾಲೋನಿಯ ಸತ್ಯಮ್ಮನ್ನ 4 ದೇವತೆಗಳ ಒಂದು ಆರತಿಗಳನ್ನು ನಮ್ಮ ಈ ಗೌಡಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಊರಿನಲ್ಲಿ ಒಂದು ಹೊಸ ಹಬ್ಬದ ಥರ ನಿರ್ಮಾಣಗೊಂಡಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಮಂಚೇನಹಳ್ಳಿ. ಕನ್ನಡ ಪರ ಸಂಘಟನೆಗಳ ಸತತ ಹೋರಾಟ ಮತ್ತು ಕನ್ನಡಿಗರ ಬಹುನಿರೀಕ್ಷಿತ ಸರೋಜಿನಿ ಮಹಿಷಿ ವರದಿಯನ್ನ ಅಂಗೀಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಂಪುಟಕ್ಕೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಹೇಳಿದರು. ಸರೋಜಿನಿ ಮಹಿಷಿ ವರದಿಯನ್ನು ಅಂಗೀಕರಿಸಿದ ಹಿನ್ನೆಲೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮಾಲೂರು ಪಟ್ಟಣದ ಮಾರಿಕಾಂಬಾ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ದೇಶದಲ್ಲಿ ಅತಿ ಹೆಚ್ಚಾಗಿ ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಉದ್ಯೋಗ ವಿಚಾರ ಬಂದಾಗ ಕನ್ನಡಿಗರಿಗೆ ಮೋಸ ಇಂದಿಗೂ ಆಗುತ್ತಿದೆ. ಉದ್ಯೋಗ ನೀಡುವ ಸಂದರ್ಭದಲ್ಲಿ ಕನ್ನಡಿಗರನ್ನು ಪರಿಗಣಿಸಬೇಕು ಎಂಬ ಕೂಗು ಇಂದು ನೆನ್ನೆಯದಲ್ಲ. ಉಗ್ರ ಸ್ವರೂಪದಲ್ಲಿ ಹೋರಾಟಗಳು ನಡೆದಿದ್ದರೂ ಯಾವುದೇ ಸರ್ಕಾರಗಳು ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಲ್ಲಿ ವಿಫಲರಾಗಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರೋಜಿನಿ ಮಹಿಷಿ ವರದಿಯನ್ನು ಅಂಗೀಕರಿಸಿದ್ದು ಇನ್ನಾದರೂ ಕನ್ನಡಿಗರಿಗೆ 100% ಉದ್ಯೋಗ ಸಿಗುತ್ತದೆ ಎಂಬ ವಿಶ್ವಾಸವಿದೆ ಎಂದು ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಹೇಳಿದರು. ಸರೋಜಿನಿ ಮಹಿಷಿ ವರದಿ ಅಂಗೀಕರಿಸಿದ ಹಿನ್ನೆಲೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಮತ್ತು ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ಅವರ ಆದೇಶದಂತೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಂಭ್ರಮಾಚರಣೆ ಆಚರಿಸಲಾಗುತ್ತಿದೆ ಎಂದರು. ನಮ್ಮ ಕರ್ನಾಟಕ ಸರ್ಕಾರ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಕಾರ್ಮಿಕರ ಪರವಾಗಿ ಇರ್ತಕ್ಕಂಥ ಈ ಒಂದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕನ್ನಡಿಗರಿಗೆ 100% ಉದ್ಯೋಗವನ್ನು ಕಾರ್ಖಾನೆಗಳಲ್ಲಿ ನೀಡಬೇಕಂತೇಳಿ ನಮ್ಮ ಕರ್ನಾಟಕ ಸೇನೆ ಎಲ್ಲ ಜಿಲ್ಲೆಗಳಲ್ಲಿ ಮೊದಲಿಗೆ ಹೋರಾಟ ಮಾಡಿದಂಥ ನಮ್ಮ ಕರ್ನಾಟಕ ಸೇನೆ, ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಆದೇಶರಿಗೆ ಮತ್ತು ಕನ್ನಡಿಗರ ಪರವಾಗಿ ಇದರ ಒಂದು ಸಂತದ ವಿಷಯವನ್ನು ಕೊಟ್ಟಿದ್ದಾರೆ. ಏನು ಕನ್ನಡ ಪರ ಸಂಘಟನೆ ಹೋರಾಟಗಾರರು ನಿಜವಾಗಿಯೂ ಇದನ್ನು ಸ್ವಾಗತಿಸಬೇಕು. ಎಲ್ಲ ಕನ್ನಡ ಪರ ಸಂಘಟನೆಗಳು ಸುಮಾರು ವರ್ಷಗಳಿಂದ ಈ ಸಂದರ್ಭದಲ್ಲಿ ರಾಜ್ಯ ಆಟೋ ಘಟಕದ ಉಪಾಧ್ಯಕ್ಷ ಶ್ರೀನಿವಾಸ್, ಕನ್ನಡ ಪರ ಹೋರಾಟಗಾರ ಎಎನ್ ದಯಾನಂದ್, ಗೌರವಾಧ್ಯಕ್ಷ ಚನ್ನಕೃಷ್ಣ, ಜಿ ನಂದೀಶ್, ಕೋಡೂರು ಮಂಜು, ಆಟೋ ರಾಜು, ಮಂಜು ತೇಲಿ, ಗೋಪಿ, ಶಂಕರ್, ನಂಜುಂಡಪ್ಪ, ಪಸ್ವಾನ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕೆರೆ ಮಣ್ಣು ಸಾಗಿಸಲು ಕೆರೆಯಲ್ಲಿ 3 ಅಡಿ ಆಳದ ಮಣ್ಣು ಮಾತ್ರ ತೆಗೆಯಬೇಕೆಂಬ ನಿಯಮವಿದೆ. ಆದರೆ ಈ ಮಣ್ಣು ತೆಗೆಯುವವರು ಕೆಲವು ಕೆರೆಗಳಲ್ಲಿ 15 ಅಡಿಗೂ ಹೆಚ್ಚಿನ ಆಳದ ಗುಂಡಿ ಮಾಡಿದ್ದಾರೆ. ಹೀಗೆ ಒಂದು ಕೆರೆಯಲ್ಲಿ 100 ಕಡೆ ಗುಂಡಿಗಳಾಗಿವೆ. ಇದರಿಂದ ಸಾಮರ್ಥ್ಯಕ್ಕಿಂತ ಹೆಚ್ಚು ನೀರು ಸಂಗ್ರಹವಾಗಿ ಕೆರೆ ಏರಿಯಾ ಮೇಲೆ ಒತ್ತಡ ಹೆಚ್ಚಾಗಿ ಕೆರೆಯ ಸುರಕ್ಷತೆಗೂ ಅಪಾಯಕಾರಿಯಾಗುತ್ತಿದೆ. ಕೆರೆಗಳಲ್ಲಿ ಮಣ್ಣು ತೆಗೆಯುವ ಉದ್ದೇಶದಿಂದ ಆಳದ ಗುಂಡಿಗಳನ್ನು ಮಾಡಿ ಮಣ್ಣನ್ನು ಕಾನೂನು ಬಾಹಿರವಾಗಿ ಸಾಗಿಸಲಾಗುತ್ತಿದೆ. ಈ ಆಳವಾದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಾಗ ಆಳದ ಅರಿವು ಇಲ್ಲದೆ ಜನ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪುವುದು ಸಾಮಾನ್ಯವಾಗುತ್ತಿದೆ. ಕೆರೆಯಲ್ಲಿ ಮಣ್ಣು ತೆಗೆದುಕೊಳ್ಳುವ ಸಲುವಾಗಿ ನಿರಂತರವಾಗಿ ಓಡಾಡುವ ಟ್ರ್ಯಾಕ್ಟರ್ಗಳಿಂದ ಮನೆಗಳಲ್ಲಿ ಧೂಳು ತುಂಬುತ್ತದೆ. ರಸ್ತೆಗಳಲ್ಲಿ ಮಣ್ಣು ಬಿದ್ದು ಸಣ್ಣ ಮಳೆ ಬಂದರೂ ಓಡಾಡಲು ಕಷ್ಟಕರವಾದ ಪರಿಸ್ಥಿತಿ ಉದ್ಭವಿಸುತ್ತದೆ. ಇದರತ್ತ ಸಂಬಂಧಿಸಿದ ಗುಡಿಬಂಡೆ ತಾಲೂಕಿನ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನ ಹರಿಸಬೇಕೆಂಬ ಒತ್ತಾಯ ಗ್ರಾಮೀಣ ಭಾಗದ ಜನರದ್ದಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒಗಳು ಈ ದಂಧೆಯನ್ನ ನಿಯಂತ್ರಿಸಬಹುದು. ಒಂದು ಟ್ರ್ಯಾಕ್ಟರ್ ಲೋಡಿಗೆ ಇಷ್ಟು ಎಂದು ಶುಲ್ಕ ವಿಧಿಸಬಹುದು. ಇದರಿಂದ ಗ್ರಾಮ ಪಂಚಾಯಿತಿಗೆ ಆದಾಯವೂ ಬರುತ್ತದೆ. ಮಣ್ಣು ಹೊಡೆದುಕೊಳ್ಳಲು ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯಬೇಕೆಂಬ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು.
ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಹೊಂದಿರುವ ಚಪ್ಪರಕಲ್ಲು ಸರ್ಕಲ್ನಲ್ಲಿ ಆಟೋ ಚಾಲಕರಿಗೆ ಆಟೋ ರಿಕ್ಷಾ ಸ್ಟ್ಯಾಂಡ್ ವ್ಯವಸ್ಥೆ ಕಲ್ಪಿಸದಿರುವುದರಿಂದ ಆಟೋ ಚಾಲಕರು ಬಿಸಿಲು ಮಳೆಗೆ ಪರದಾಡುವಂತಾಗಿದ್ದು, ಸುಸಜ್ಜಿತವಾದ ಆಟೋ ನಿಲ್ದಾಣ ನಿರ್ಮಿಸಬೇಕೆಂದು ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಸರ್ಕಲ್ನಲ್ಲಿ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಬಗ್ಗೆ ಸ್ಥಳೀಯ ವಕೀಲ ನಿಖಿಲ್ ಮಾತನಾಡಿ, ಆಟೋ ಚಾಲಕರಿಗೆ ಸುಸಜ್ಜಿತವಾದ ಆಟೋ ನಿಲ್ದಾಣವಿಲ್ಲ, ವ್ಯವಸ್ಥಿತವಾದ ನಿಗದಿತ ಸ್ಥಳದಲ್ಲಿ ಬಸ್ ನಿಲ್ದಾಣವಿಲ್ಲ, ಹೈವೇಯಿಂದ ಬಹಳಷ್ಟು ದೂರದಲ್ಲಿದೆ, ಬಸ್ಗಳು ಅಲ್ಲಿ ನಿಲುಗಡೆ ಮಾಡುತ್ತಿಲ್ಲ ಎಂದು ಆಟೋ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಜನಸಂದಣಿ ಪ್ರದೇಶವಾಗಿರುವ ಚಪ್ಪರಕಲ್ಲಿನಲ್ಲಿ ಸಾರ್ವಜನಿಕ ಶೌಚಾಲಯವಿಲ್ಲವೆಂದು ದೂರಿದ್ರೂ ಇಲ್ಲಿನ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ. ಆಟೋ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಯಾವ ಅಧಿಕಾರಿಗಳು ಮಾಡುತ್ತಿಲ್ಲ. ಜನರ ಸಮಸ್ಯೆಗಳಿಗೂ ಸ್ಪಂದನೆ ಸಿಗುತ್ತಿಲ್ಲ. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡಬೇಕಾಗುತ್ತದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು, ಇಲ್ಲವಾದರೆ ದೊಡ್ಡ ಮಟ್ಟದ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆಟೋ ಚಾಲಕರಿಗೆ ಒಂದು ಸುಸಜ್ಜಿತವಾದ ಆಟೋ ನಿಲ್ಸಕ್ಕೆ ಜಾಗ ಇಲ್ಲ, ಮತ್ತೆ ಇಲ್ಲಿ ಸುಸಜ್ಜಿತವಾದ ಯಾವುದೇ ರೀತಿಯ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಇದು ಅದು ಎಷ್ಟು ದೂರ, ಹೈವೇಯಿಂದ ಜಾಸ್ತಿ ದೂರ ಇದೆ. ಸೊ ಅದಕ್ಕೆ ಯಾರು ಕೂಡ ಇಲ್ಲಿ ಜನಗಳು ಬರ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ ಆಟೋ ಚಾಲಕರು ತುಂಬ ಪಾಪ ಅವರು ಅಳಗಳು ಹೇಳ್ಕೊಳ್ತಾ ಇದ್ದಾರೆ, ಈ ಥರ ಕಷ್ಟ ಆಗ್ಬಿಟ್ಟಿದೆ ಅದು ಇದು ಅಂತ. ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀರಿ, ಇದು ಒಂದು ಶೌಚಾಲಯ ನಿರ್ಮಾಣ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳಾದ ಕಿರಣ್, ಮುನಿ ಆಂಜಿನಪ್ಪ, ವೆಂಕಟೇಶ್, ಅಂಬರೀಶ್, ಮುನಿಯಪ್ಪ, ಸುರೇಶ್, ದೇವರಾಜ್, ತಿಮ್ಮರಾಯಪ್ಪ ಇತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಗಳ ಗುಂಪುಗಾರಿಕೆಯಿಂದ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದನ್ನ ಕೂಡಲೇ ನಿಲ್ಲಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಒತ್ತಾಯಿಸಿ ಡಿವೈಎಫ್ಐ ಸಂಘಟನೆ ಪ್ರತಿಭಟನೆ ನಡೆಸಿತು. ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷ ದೇವರಾಜು ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಿದೆ. ಬಡ ರೋಗಿಗಳು ಚಿಕಿತ್ಸೆಗೆ ಬಂದರೆ ಔಷಧಿಗಳಿಗೆ ಹೊರಗಡೆ ಮೆಡಿಕಲ್ಸ್ಗೆ ಬರೆದುಕೊಡ್ತಿದ್ದಾರೆ. ರಾತ್ರಿ ಸಮಯದಲ್ಲಿ ಕೇವಲ ಒಬ್ಬರು ಮಾತ್ರ ವೈದ್ಯರು ಇರ್ತಾರೆ. ಹೆಚ್ಚು ರೋಗಿಗಳು ಬಂದರೆ ಚಿಕಿತ್ಸೆ ನೀಡೋರೇ ಇರೋದಿಲ್ಲ. ಇಲ್ಲಿನ ವೈದ್ಯರು ಸರ್ಕಾರಿ ಆದೇಶಗಳನ್ನು ಗಾಳಿಗೆ ತೂರಿ ಅವರಿಗೆ ಇಷ್ಟ ಬಂದಂತೆ ಕಾನೂನುಗಳನ್ನು ರೂಪಿಸಿಕೊಂಡಿದ್ದಾರೆ. ಕೂಡಲೇ ಇವುಗಳನ್ನು ನಿಲ್ಲಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ತಾಲೂಕಿನಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಬಹಳ ಕಡಿಮೆ ಇದೆ. ಹಾಗೆಯೇ ಲಘು ಮಗು ಮತ್ತು ಆಂಬುಲೆನ್ಸ್ಗಳ ಕೊರತೆಯೂ ಇದೆ. 3 PHC ಕೇಂದ್ರಗಳು, 4 PHC ಕೇಂದ್ರಗಳಿದ್ದರೂ ಸಹ ಒಂದೇ ಒಂದು ಆಂಬುಲೆನ್ಸ್ ಇಲ್ಲ. ಮತ್ತು ತಾಲೂಕು ಆಸ್ಪತ್ರೆಗೆ ಸೇರಿ ಒಂದೇ ಒಂದು ಆಂಬುಲೆನ್ಸ್ ಇದೆ. ಸಿಬ್ಬಂದಿ ಕೊರತೆ ಇದೆ. ಇಲ್ಲಿ ವೈದ್ಯರ ಹೊರ ಮತ್ತು ಒಳ ರೋಗಿಗಳಿಗೆ ಬೇಕಾಗಿರೋಂಥ ಔಷಧಿಗಳ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತು ಸ್ವಚ್ಛತೆ ಇಲ್ಲ. ಆರೋಗ್ಯಗಳಿಗೆ ವೈದ್ಯ ಇನ್ನು ತಮ್ಮ ಮುಖ್ಯ ಬೇಡಿಕೆಗಳಾದ ರೋಗಿಗಳಿಗೆ ಗುಣಮಟ್ಟದ ಔಷಧ ನೀಡಬೇಕು, ವಾರದ ಪ್ರತಿದಿನ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಮಾಡಬೇಕು,
ಆಂಬ್ಯುಲೆನ್ಸ್ ವ್ಯವಸ್ಥೆ ಹೆಚ್ಚಿಸಬೇಕು, ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದೊಂದು ಆಂಬ್ಯುಲೆನ್ಸ್ ನೀಡಬೇಕು ಸೇರಿ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಆರೋಗ್ಯಾಧಿಕಾರಿಗೆ ಮನವಿ ಪತ್ರ ನೀಡಿದರು. ಈ ವೇಳೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಸಹ ಕಾರ್ಯದರ್ಶಿ ರಮಣ, ಮುಖಂಡರಾದ ಆದಿನಾರಾಯಣಸ್ವಾಮಿ, ಶಿವಣ್ಣ, ಸೋಮಶೇಖರ ರೆಡ್ಡಿ, ರಾಮಾಂಜಿ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಲೆ ಸುಲಿಗೆ ಮಾಡಿ ಜೈಲಿಗೆ ಹೋದ್ರೆ ಹೆದರಬೇಕು, ನಾಡು ನುಡಿಗೆ ಹೋರಾಟ ಮಾಡಿ ಜೈಲಿಗೆ ಹೋದ್ರೆ ಹೆಮ್ಮೆ ಪಡಬೇಕು. ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ. ನೀರಾವರಿ ಯೋಜನೆ ಬಗ್ಗೆ ಕಾಳಜಿ ವಹಿಸದ ಜಿಲ್ಲೆಯ ಜನಪ್ರತಿನಿಧಿಗಳ ಧೋರಣೆ ಖಂಡಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಜಲ್ ಜೀವನ್ ಮಿಷನ್ ಕಾಮಗಾರಿ, ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ವೀಕ್ಷಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚನೆ. ಚಿಕ್ಕಬಳ್ಳಾಪುರಕ್ಕೆ ಕೂಗಳತೆ ದೂರದ ಗ್ರಾಮಗಳಿಗೆ ಚಿರತೆ ಭೀತಿ. ಕಳೆದೊಂದು ತಿಂಗಳಿಂದ ಹಸು, ಕುರಿ, ನಾಯಿಗಳನ್ನ ಬಲಿ ಪಡೆಯುತ್ತಿದ್ರು, ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.